ಐಪಿಎಲ್ ಮುಗಿದು ಎಲ್ಲರೂ ತಣ್ಣಗಾಗಿದ್ದಾರೆ. ಆದರೆ ಸೀಸನ್ 18 ಐಪಿಎಲ್ನ ಚಾಂಪಿಯನ್ ಆರ್ಸಿಬಿ ತಂಡದ ಆಟಗಾರರು ಮಾತ್ರ ಫೈರಿ ಮೂಡ್ನಲ್ಲಿದ್ದಾರೆ. ದಿನೇ ದಿನೇ ಆರ್ಸಿಬಿ ಆಟಗಾರರ ಅಬ್ಬರ ಹೆಚ್ಚಾಗ್ತಾನೇ ಇದೆ. ವಿಶ್ವ ಕ್ರಿಕೆಟ್ ಲೋಕದಲ್ಲಿ ಹೊಸ ಹವಾ ಸೃಷ್ಟಿಸಿದ್ದಾರೆ. ಸೀಸನ್ 18 ಐಪಿಎಲ್ ಮುಗಿದು 3 ತಿಂಗಳೇ ಆಗಿದೆ. ಸೀಸನ್ 19ರ ಐಪಿಎಲ್ ಟೂರ್ನಿಗಾಗಿ ಫ್ರಾಂಚೈಸಿಗಳು ತೆರೆಮರೆಯಲ್ಲಿ ಪ್ಲಾನ್ ರೂಪಿಸ್ತಿವೆ. ಈ ವಿಚಾರದಲ್ಲಿ ಆರ್ಸಿಬಿ ಸೈಲೆಂಟ್ ಆಗಿದ್ದರೂ ಆರ್ಸಿಬಿ ಆಟಗಾರರು ಮಾತ್ರ ಫುಲ್ ವೈಲೆಂಟ್ ಮೂಡ್ನಲ್ಲಿದ್ದಾರೆ. ಭರ್ಜರಿ ಫಾರ್ಮ್ನಲ್ಲಿರುವ ಆರ್ಸಿಬಿ ಆಟಗಾರರು ಐಪಿಎಲ್ ಮುಗಿದ ಮೇಲೆ ಬಿರುಗಾಳಿ ಎಬ್ಬಿಸುತ್ತಿದ್ದಾರೆ. ಆಟದಿಂದಲೇ ವಿಶ್ವ ಕ್ರಿಕೆಟ್ ಲೋಕದಲ್ಲಿ ಹವಾ ಸೃಷ್ಟಿಸಿದ್ದಾರೆ. ಈ ಪೈಕಿ ಫಸ್ಟ್ ಒನ್ ಫಿಲ್ ಸಾಲ್ಟ್. ಐಪಿಎಲ್ ಬಳಿಕವೂ ನಿಂತೆಲ್ಲ ಫಿಲ್ ಸಾಲ್ಟ್ನ ಅಬ್ಬರ. ಐಪಿಎಲ್ನಲ್ಲಿ ಆರ್ಸಿಬಿ ಪರ ಅಬ್ಬರಿಸಿದ್ದ ಫಿಲ್ ಸಾಲ್ಟ್ ವಿಶ್ವ ಕ್ರಿಕೆಟ್ನಲ್ಲೂ ಬ್ಯಾಟಿಂಗ್ ದಂಡಯಾತ್ರೆ ಮುಂದುವರಿಸಿದ್ದಾರೆ. ಐಪಿಎಲ್ ಬಳಿಕ ದಿ 100 ಲೀಗ್ನಲ್ಲಿ ಬ್ಯಾಟಿಂಗ್ ದರ್ಬಾರ್ ನಡೆಸಿದ್ದ ಫಿಲ್ ಸಾಲ್ಟ್ ಈಗ ಸೌತ್ ಆಫ್ರಿಕಾ ಎದುರಿನ ಪಂದ್ಯದಲ್ಲೂ ರೌದ್ರಾವತಾರ ಮೆರೆದಿದ್ದಾರೆ. ಸೌತ್ ಆಫ್ರಿಕಾ ಎದುರಿನ 2ನೇ T20 ಪಂದ್ಯದಲ್ಲಿ ಬೌಂಡರಿ ಸಿಕ್ಸರ್ಗಳ ಮಳೆ ಸುರಿಸಿದ ಫಿಲ್ ಸಾಲ್ಟ್ 39 ಎಸೆತಗಳಲ್ಲೇ ಶತಕ ಪೂರ್ಣಗೊಳಿಸಿದ್ದಾರೆ. ಶತಕದ ಬಳಿಕವೂ ಅಬ್ಬರಿಸಿರುವ ಸಾಲ್ಟ್ 60 ಎಸೆತಗಳಲ್ಲಿ 15 ಬೌಂಡರಿ 8 ಸಿಕ್ಸರ್ನೊಂದಿಗೆ ಅಜೇಯ 141 ರನ್ನನ್ನು ಚಚ್ಚಿದ್ದಾರೆ. ಬೀಸ್ಟ್ ಮೂಡ್ನಲ್ಲಿ ಆರ್ಸಿಬಿಯ ಜೇಕಬ್ ಬೆಥೆಲ್ ಐಪಿಎಲ್ನಲ್ಲಿ ಸಿಕ್ಕ 2 ಅವಕಾಶಗಳಲ್ಲೂ ಅದ್ಭುತ ಆಟವಾಡಿದ್ದರು. ಸ್ಫೋಟಕ ಬ್ಯಾಟಿಂಗ್ನಿಂದ ಎಲ್ಲರ ಗಮನ ಗೆದ್ದಿದ್ದ ಬೆಥೆಲ್ ಸದ್ಯ ಸೌತ್ ಆಫ್ರಿಕಾ ಎದುರಿನ ಸರಣಿಯಲ್ಲಿ ಬೀಸ್ಟ್ ಮೂಡ್ನಲ್ಲಿ ಬ್ಯಾಟಿಂಗ್ ನಡೆಸುತ್ತಿದ್ದಾರೆ. ಸೌತ್ ಆಫ್ರಿಕಾ ಎದುರಿನ ಏಕದಿನ ಸರಣಿಯಲ್ಲಿ 1 ಶತಕ, 1 ಅರ್ಧ ಶತಕ ಸಿಡಿಸಿದ್ರು. ಸೌತಾಂಪ್ಟನ್ನಲ್ಲಿ ನಡೆಸಿದ 110 ರನ್ಗಳ ಸ್ಫೋಟಕ ಆಟ ಅದ್ಭುತವಾಗಿತ್ತು. ಸದ್ಯ T20 ಸರಣಿಯಲ್ಲೂ 14 ಎಸೆತಗಳಲ್ಲಿ ಬೆಥೆಲ್ 26 ರನ್ನನ್ನು ಚಚ್ಚಿದ್ದಾರೆ. 5 ಪಂದ್ಯ 282 ರನ್. ಟೀಮ್ ಡೇವಿಡ್ ಡೆಡ್ಲಿ ಬ್ಯಾಟಿಂಗ್. ಫಿಲ್ ಸಾಲ್ಟ್ ಬಳಿಕ ವಿಶ್ವ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಆಸ್ಟ್ರೇಲಿಯಾದ ಟೀಮ್ ಡೇವಿಡ್. ಆರ್ಸಿಬಿ ಪರ ರಣಭೀಕರ ಬ್ಯಾಟಿಂಗ್ ನಡೆಸಿದ್ದ ಟೀಮ್ ಡೇವಿಡ್ ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ ಎದುರಿನ T20 ಸರಣಿಗಳಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ನಡೆಸಿದ್ದಾರೆ. ವಿಂಡೀಸ್ ಎದುರು ಕೇವಲ 30 ಎಸೆತಗಳಲ್ಲೇ 102 ರನ್ನನ್ನು ಚಚ್ಚಿದ ಟೀಮ್ ಡೇವಿಡ್ ಕೊನೆ 5 ಪಂದ್ಯಗಳಿಂದ ಗಳಿಸಿದ ರನ್ 282 ರನ್ ಹಾಗೂ ಸ್ಟ್ರೈಕ್ ರೇಟ್ 210 ಇದೆ. ದುಲೀಪ್ ಟ್ರೋಫಿಯಲ್ಲಿ ಧೂಳೆಬ್ಬಿಸುತ್ತಿದ್ದಾರೆ ರಜತ್. ಆರ್ಸಿಬಿಯ ಫಿಲ್ ಸಾಲ್ಟ್, ಜೇಕಬ್ ಬೆಥೆಲ್ ವಿಶ್ವ ಕ್ರಿಕೆಟ್ನಲ್ಲಿ ಅಬ್ಬರಿಸುತ್ತಿದ್ದರೆ ನಾಯಕ ರಜತ್ ಪಟಿದಾರ್ ದೇಶಿ ಕ್ರಿಕೆಟ್ನಲ್ಲಿ ಧೂಳು ಎಬ್ಬಿಸುತ್ತಿದ್ದಾರೆ. ನಾರ್ತ್ ಈಸ್ಟ್ ಝೋನ್ ಎದುರು ಕ್ರಮವಾಗಿ 125, 66 ರನ್ ಗಳಿಸಿದ ರಜತ್ ವೆಸ್ಟ್ ಝೋನ್ ಎದುರಿನ ಪಂದ್ಯದಲ್ಲೂ 77 ರನ್ನನ್ನು ಚಚ್ಚಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಸೌತ್ ಝೋನ್ ವಿರುದ್ಧ 101 ರನ್ನನ್ನು ಚಚ್ಚಿ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ನಾಯಕನಾಗಿಯೂ ತಂಡವನ್ನು ಯಶಸ್ಸಿನ ದಡ ಸೇರಿಸಿದ್ದಾರೆ. ಮಹಾರಾಜ ಟ್ರೋಫಿಯಲ್ಲಿ ದೇವದತ್ ದರ್ಬಾರ್. ಇಂಜುರಿಯಿಂದ ಅರ್ಧಕ್ಕೆ ಟೂರ್ನಿಯನ್ನು ಮೊಟಕುಗೊಳಿಸಿದ್ದ ದೇವದತ್ ಪಡಿಕ್ಕಲ್ ಮಹಾರಾಜ ಟ್ರೋಫಿಯಲ್ಲಿ ರನ್ ಸುನಾಮಿಯನ್ನು ಎಬ್ಬಿಸಿದ್ದಾರೆ. 12 ಪಂದ್ಯಗಳಿಂದ 449 ರನ್ ಕೊಳ್ಳೆ ಹೊಡೆದಿದ್ದ ಪಡಿಕ್ಕಲ್ 154ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುತ್ತಿದ್ದಾರೆ. ಮಹಾರಾಜ ಟೂರ್ನಿಯ ರನ್ ಮಹಾರಾಜನಾಗಿ ಮೆರೆದಾಡಿದ್ದಾರೆ. ಇವರಷ್ಟೇ ಅಲ್ಲ, ಐಪಿಎಲ್ನಲ್ಲಿ ಕಂಪ್ಲೀಟ್ ಫೇಲ್ ಆಗಿದ್ದ ಲಿಯಮ್ ಲಿವಿಂಗ್ಸ್ಟೋನ್ ಸಹ ಬ್ಯಾಟ್ ಟು ಫಾರ್ಮ್ ಆಗಿದ್ದಾರೆ. ದಿ 100 ಲೀಗ್ನಲ್ಲಿ ಅಬ್ಬರಿಸಿದ ಸ್ಟೋನ್ ಈಗ T20 ಬ್ಲಾಸ್ಟ್ನಲ್ಲೂ 180ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುತ್ತಿದ್ದಾರೆ. ವಿಕೆಟ್ ಬೇಟೆಯಾಡುತ್ತಾ ತಂಡದ ಗೆಲುವಿನಲ್ಲಿ ಪಾತ್ರ ವಹಿಸುತ್ತಿದ್ದಾರೆ. ಐಪಿಎಲ್ನಲ್ಲಿ ಆರ್ಸಿಬಿ ಚಾಂಪಿಯನ್ ಆಗುವಲ್ಲಿ ಶ್ರಮ ವಹಿಸಿದ್ದ ಈ ಆಟಗಾರರು ಈಗ ವಿಶ್ವ ಕ್ರಿಕೆಟ್ನಲ್ಲೂ ಅದೇ ಲಯ ಮುಂದುವರಿಸುತ್ತಾ ಸೆನ್ಸೇಷನ್ ಸೃಷ್ಟಿಸಿರುವುದು ಸುಳ್ಳಲ್ಲ.